ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ 2023ರಿಂದ 25ರವರೆಗಿನ 3 ವರ್ಷಗಳ ಸಂಯಮ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಇಂದು ಪ್ರದಾನ ಮಾಡಲಾಯಿತು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಿಆರ್ ಪಾಟೀಲ್, ರಾಜ್ಯ ನೀತಿ ಮತ್ತು ಯೋಜನೆ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್, ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾ ಉಡೇಪಿ ಕೃಷ್ಣ ಅವರಿಗೆ ಸಚಿವರಾದ ಎಚ್ಕೆ ಪಾಟೀಲ್, ರಾಮಲಿಂಗಾರೆಡ್ಡಿ ಪ್ರಶಸ್ತಿ ಪ್ರದಾನ ಮಾಡಿದರು. ಸಮಾನತೆಯ ಆದರ್ಶವನ್ನು ಚಾಚು ತಪ್ಪದ ಹಾಗೆ ಪಾಲಿಸಿಕೊಂಡು ಆಶಯದಿಂದ ಮಹಾತ್ಮ ಗಾಂಧಿ ಇದೇ ವೇಳೆ ಗಾಂಧಿ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲದಾಪುರ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಬಿಬಿ ಕಾವೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಎಚ್ಕೆ ಪಾಟೀಲ್, ಅರ್ಹರಿಗೆ ಸಂಯಮ ಪ್ರಶಸ್ತಿ ನೀಡಿರುವುದು ಶ್ಲಾಘನೀಯ. ಮದ್ಯಪಾನ ಇತ್ತೀಚಿನ ದಿನಗಳಲ್ಲಿ ಯುವಜನರ ಮೇಲೆ ಪರಿಣಾಮ ಬೀರುತ್ತದೆ. ಇದರ ಜೊತೆಗೆ ಗಾಂಜಾ, ಅಫೀಮು, ಮಾದಕ ವಸ್ತುಗಳು ದಾರಿ ತಪ್ಪಿಸುತ್ತಿವೆ. ಇದರ ವಿರುದ್ಧ ಹೋರಾಟ ಮಾಡುವುದು ಅಗತ್ಯವಿದೆ ಎಂದು ಹೇಳಿದರು. ಮುಂಚೂಣಿಯಲ್ಲಿರುವ ಪ್ರಶಸ್ತಿ ನೀಡಿರತಕ್ಕಂಥ ಈ ಸಂಯಮ ಮಂಡಳಿಯ ಈ ನಿರ್ಣಯ ನಿಜವಾಗಿಯೂ ಅತ್ಯಂತ ಅಭಿನಂದನೀಯ. ರಾಮಲಿಂಗಾರೆಡ್ಡಿ, ಮದ್ಯಪಾನವನ್ನು ಯಾವುದೇ ಒಂದು ರಾಜ್ಯ ನಿಷೇಧ ಮಾಡಿದರೆ ಸಾಧ್ಯವಿಲ್ಲ. ರಾಷ್ಟ್ರಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಚಿಂತನೆ ಮಾಡುವುದು ಅಗತ್ಯವಿದೆ ಎಂದರು. ಮತ್ತೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗ ಮದ್ಯಪಾನದ ಬಗ್ಗೆ, ಇದು ಒಂದು ರಾಜ್ಯದಲ್ಲಿ ಮಾಡಿದ್ರೆ ಖಂಡಿತ ಆಗಲ್ಲ. ಮಾಡಿದ್ರೆ ದೇಶದಲ್ಲೇ ಮಾಡಬೇಕು. ಆದರೂ ಕೂಡ ಅಲ್ಲೆಲ್ಲ ಅಕ್ಕಪಕ್ಕ ಹೋಗ್ತಾರೆ ಬರ್ತಾರೆ. ಇದು ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಮದ್ಯಪಾನ ನಿಷೇಧ ಅಂತ ನನ್ನ ಒಂದು ಅಭಿಪ್ರಾಯ. ಪ್ರಶಸ್ತಿ ಸ್ವೀಕರಿಸಿದ ಬಿಆರ್ ಪಾಟೀಲ್, ಮದ್ಯಪಾನದ ವಿರುದ್ಧ ಹೋರಾಟ ನಡೆಸುವ ಮೂಲಕ ಯುವ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಜೊತೆಗೆ ಪಾನ ನಿಷೇಧ ಜಾರಿ ಮಾಡಬೇಕು ಎಂದು ತಿಳಿಸಿದರು. ನೋಡಿದ್ರೆ ಅದು ಕೆಳಗಡೆ ಇನ್ನು ಮಕ್ಕಳು ನೋಡ್ತಾ ಇದ್ದಾರೆ. ಇವತ್ತಿನ ಸಭೆ ನೋಡಿದ ಮೇಲೆ ನಮ್ಗೆ ಇನ್ನೂ ಸ್ಫೂರ್ತಿ ಬರ್ತಾ ಇದೆ ಮತ್ತು ಇನ್ನೂ ಉತ್ಸಾಹ ಬರ್ತಾ ಇದೆ. ಇನ್ನೂ ನಾವು ತೀವ್ರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಡಿಆರ್ ಪಾಟೀಲ್, ಇರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿದರೆ ಅದರ ಅನುಷ್ಠಾನ ಯಶಸ್ವಿಯಾಗಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಅದು ಅವರು ಇನ್ನೊಂದು ನೀವು ಮಾಡಬೇಕಾಗಿತ್ತು. ನಮ್ಮ ಗ್ರಾಮ ಸಭೆ ಮತ್ತು ನಗರ ಪ್ರದೇಶದೊಳಗೆ ನೆರೆಹೊರೆ ಗುಂಪು ವಾರ್ಡ್ ಸಭೆ ಕಾನೂನಿನೊಳಗೆ ಸಾಕಷ್ಟು ಶಕ್ತಿ ಸಾಮರ್ಥ್ಯವನ್ನು ನಮಗೆ ಕೊಟ್ಟಾರ. ಉಡೇಪಿ ಕೃಷ್ಣ, ಸಂಯಮ ಪ್ರಶಸ್ತಿಯ ತಲಾ 1 ಲಕ್ಷ ರೂಪಾಯಿ ಮೊತ್ತವನ್ನು ಬಿಆರ್ ಪಾಟೀಲ್, ಡಿಆರ್ ಪಾಟೀಲ್ ಗಾಂಧಿ ಸ್ಮಾರಕ ನಿಧಿಗೆ ನೀಡಿದ್ದಾರೆ. ತಾವು ಕೂಡ ಪ್ರಶಸ್ತಿ ಮೊತ್ತವನ್ನು ಸ್ಮಾರಕ ನಿಧಿಗೆ ನೀಡುವುದಾಗಿ ತಿಳಿಸಿದರು. ಅಂತ ಹೇಳಿ ನನಗಾದರೂ ಕೂಡ ಅನ್ನಿಸಿದೆ. ಸ್ನೇಹಿತರೆ, ನನಗೆ ಪ್ರಶಸ್ತಿ ಬಂದಾಗ ಅದು ನೋಡಿದೆ, ಅದು 1 ಲಕ್ಷ ರೂಪಾಯಿ ಹೊಂದಿರತಕ್ಕಂಥ ಪ್ರಶಸ್ತಿ ಇದು. ನಾನು ಅದಕ್ಕೆ 1 ಲಕ್ಷ ರೂಪಾಯಿ ನನ್ನ ಸ್ವಂತ ಹಣ ಸೇರಿಸಿ 2 ಲಕ್ಷ ರೂಪಾಯಿಯನ್ನ ಗಾಂಧಿ ಭವನಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇನೆ.